ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮ ಯಜಮಾನ್ರು ಶಾಂತಪ್ಪ ಫಸ್ಟ್ ಕಾಡೆಮ್ಮೆ ಹೊಡೆದಿತ್ತು. ಇವಾಗ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಪರ್ಮನೆಂಟೇ ಮಾಡಿಕೊಟ್ಟಿಲ್ಲ. ಏನು ನಮ್ಗೆ ಅವರೇ ಆಧಾರ, ಪರ್ಮನೆಂಟ್ ಮಾಡಿಕೊಡ್ಬೇಕು ಗೌರ್ಮೆಂಟು. ಫಸ್ಟು ಕಾಡೆಮ್ಮೆ ಹೊಡೆದಿತ್ತು. ಅವರು ಅದೇ ಆಧಾರ ಇರೋದು. ಫಾರೆಸ್ಟಲ್ಲೇ ಕೆಲಸ ಮಾಡ್ತಾ ಇರೋದು 25 ವರ್ಷದಿಂದ. ಬನಘಟ್ಟ ಪಾರ್ಕಲ್ಲೇ ಕೆಲಸ ಮಾಡ್ತಾ ಇರೋದು. ಅವ್ರು ಬಿಟ್ಟರೆ ನಮ್ಗೆ ಇನ್ನೇನು ಆಧಾರ ಇಲ್ಲ ಸರ್. ನಮಗೆ ನಮ್ಮ ಇವ್ರು ಯಾರೋ ಹೇಳಿದ್ರು ಸರ್. ಯಾರೋ ಹೇಳಿದ್ರು ನಮಗೆ ಚಿರತೆ ಹೊಡೆದೈತೆ ಅಂತ. ಚಿರತೆನ ನೋಡ್ಕೊಳ್ತಾ ಎಷ್ಟು ವರ್ಷದಿಂದ ನೋಡ್ಕೊಳ್ತಿದ್ದಾರೆ? ಅವರು ಈಗ 25 ವರ್ಷದಿಂದ ನೋಡ್ಕೊತಾ ಇದ್ದಾರೆ ಸರ್. ಫಸ್ಟ್ ಕಾಡೆಮ್ಮ ನೋಡ್ಕೊತಾ ಇದ್ರು, ಆಮೇಲೆ ಚಿರತೆ ನೋಡ್ಕೊತಾ ಇದ್ದವ್ರೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋದ್ರು ಕೆಲಸಕ್ಕೆ? ಬೆಳಗ್ಗೆ 7:30ಗೆ ಹೋದ್ರು ಸರ್. 7:30ಗೆ ಮನೆ ಬಿಡ್ತಾರೆ. ಏನು ಮೂಳೆ ತೆಗಿತಾ ಇದ್ರಂತೆ. ಮೂಳೆ ತೆಗಿತಾ ಇದ್ದಾಗ ಹೊಡೆದಿರೋದಂತೆ. ಏನು ಸೇಫ್ಟಿ ತಗೊಂಡಿದ್ರೋ ಗೊತ್ತಿಲ್ಲ ಸರ್ ನನಗೆ. ಏನೂ ಇಲ್ಲ ಸರ್. ಏನು ಹೇಳ್ಕೊತಾ ಇರಲಿಲ್ಲ ಮನೆಯಲ್ಲಿ. ಅವರು ಏನು ಹೇಳ್ಕೊತಾ ಇರಲಿಲ್ಲ. ಬನಘಟ್ಟ ಪಾರ್ಕ್ ಅವ್ರಿಗೆ ನಮ್ಮ ಯಜಮಾನ್ರಿಗೆ ಪರ್ಮನೆಂಟ್ ಮಾಡಿಕೊಡ್ಬೇಕು. ಗೌರ್ಮೆಂಟ್ ಇದರಲ್ಲಿ ಪರ್ಮನೆಂಟ್ ಮಾಡಿಕೊಡ್ಬೇಕು. ಇವಾಗ ಅವ್ರಿಗೆ ಆಗಿರೋದಕ್ಕೆ ಪರಿಹಾರ ಕೊಡ್ಬೇಕು ಸರ್. ಏನನ್ನ ನಮ್ಮ ತಂದೆ ನ್ಯಾಷನಲ್ ಪಾರ್ಕ್ ಬನ್ನೇಟ ಜೈವಿಕ ಉದ್ಯಾನದಲ್ಲಿ ಕೆಲಸ ಮಾಡ್ತಾರೆ. ನಾರ್ಮಲಾಗಿ ಹೋಗೋ ಥರ ಇವತ್ತು 7:30-8 ಗಂಟೆಗೆ ಹೋದರು. ಬಟ್ ನಾನು 9-9:30 ನಾನು ವರ್ಕ್ ಹೋದೆ. ನನಗೆ ಸಡನ್ನಾಗಿ ಕಾಲ್ ಬಂತು, ಈ ಥರ ಚಿರತೆನೋ ಅಟ್ಯಾಕ್ ಆಗಿದೆ, ಏನೋ ಇದು ಮಾಡಿದ್ದಾರೆ ಅಂತ. ನಾನು ಸಡನ್ನಾಗಿ ಹಾಸ್ಪಿಟ್ಲಿಗೆ ಬಂದೆ. ನೋಡಿದ್ರೆ ಕೆನ್ನೆ ಮೇಲೆ ಮತ್ತು ಇಲ್ಲಿ ಸ್ವಲ್ಪ ಪರ್ಚಿದೆ. ಬಟ್ ಅವರು ಸುಮಾರು ಒಂದು 20-25 ವರ್ಷದಿಂದ ಅಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಪರ್ಮನೆಂಟ್ ಆಗಿಲ್ಲ. ಇವಾಗ ಅವರು ಸಡನ್ನಾಗಿ ಹಂಗೆ ಆಯಿತು ಅಂತಂದರೆ ಮನೆಯವ್ರಿಗೆ ಭಯ ಆಗುತ್ತೆ, ನಮಗೂ ಭಯ ಆಗುತ್ತೆ. ಈ ಮನೆ ಆಧಾರವಾಗಿರೋದೇ ಅವರೊಬ್ಬರು. ಅದಕ್ಕೋಸ್ಕರ ಸ್ವಲ್ಪ ಏನಿದೆ ಅದನ್ನು ಸಂಸ್ಥೆಯವ್ರು ನೋಡಿಕೊಂಡು ಇದು ಮಾಡಿ. ಅಲ್ಲ, 20-25 ವರ್ಷದಿಂದ ಕೆಲಸ ಮಾಡಿದ್ರು ಕೂಡ ಇನ್ನೂ ಹೊರಗುತ್ತಿಗೆ ಆಧಾರದಲ್ಲೇ ಕೆಲಸ ಮಾಡಿ ಇನ್ನೂ ಅದರಲ್ಲೇ ಕೆಲಸ ಮಾಡ್ತಿದ್ರು. ಇನ್ನೂ ಪರ್ಮನೆಂಟ್ ಆಗಿಲ್ಲ. ಇದು ಆಲ್ರೆಡಿ ಸೆಕೆಂಡ್ ಟೈಮ್ ಅವ್ರಿಗೆ ಅಟ್ಯಾಕ್ ಆಗಿರೋದು. ಒಂದ್ಸಲಿ 2006 ಒಂದ್ಸಲಿ ಅಟ್ಯಾಕ್ ಆಗಿತ್ತು. ಕಾಡೆಮ್ಮೆ ಒಂದ್ಸತಿ ಅಟ್ಯಾಕ್ ಮಾಡಿತ್ತು. ಅದರಲ್ಲಿ ಬದುಕುಳಿದಿರೋದು ಹೆಚ್ಚು ಅವರು. ಅದಾದಮೇಲೆ ಎಲ್ಲ ಅವರೇ ನೋಡಿಕೊಂಡ್ರು. ಅರ್ಧ ನಾವೇನೋ ಮಾಡ್ಕೊಂಡ್ವಿ. ಈ ಸಲ ಏನು ನಮಗೆ ಭಯ ಆಗಿದೆ. ಈ ಥರ ಅದು ಬರೀ ಚಿರತೆ ಅಟ್ಯಾಕ್ ಆಗಿದೆ ಅಂತಂದರೆ ಅದಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ನಮ್ಗೆ ನೋಡಿದ ತಕ್ಷಣ ನಮಗೂ ಭಯ ಆಗುತ್ತೆ. ಬಟ್ ಏನಿದೆ ಅದನ್ನು ನೋಡಿ ಇದು ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ. ಸೇಫ್ಟಿ ಈ ನಡುವೆ ಅಂತೂ ನನಗೆ ಅನ್ನಿಸ್ತಾ ಇಲ್ಲ. ನನಗೆ ತುಂಬ ಇದಾಗಿದೆ ಅಂತ ಹೇಳ್ತಿದೆ. ಸೇಫ್ಟಿ ತೊಗೊಬೇಕು ಅಂತ ಅನ್ಕೊತಾ ಇದ್ದೀನಿ. ಆಮೇಲೆ ಬನ್ನಘಟ್ಟ ಜೈವಿಕ ಉದ್ಯಾನವನ ಆಡಳಿತ ಮಂಡಳಿ ಜೊತೆಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಿ? ಅಂದರೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರೆ ಅವ್ರನ್ನ ಒಂದು ಪರ್ಮಿಟ್ ಮಾಡ್ಕೊಂಡು ಅವ್ರನ್ನ ಇನ್ನು 4 ವರ್ಷ ಆಯಿತು ಅಂದರೆ ಅವ್ರಿಗೆ ರಿಟೈರ್ಡ್ ಆಗುತ್ತೆ. 60 ಇಯರ್ಸ್ ಆಗುತ್ತೆ. ಇನ್ನು ಮನೇಲಿ ಕೂತ್ಕೊಂಡ್ರೆ ಅವ್ರಿಗೆ ಇನ್ನೇನು ಆಧಾರ ಅಂತಲೇ ಏನೂ ಇರೋಲ್ಲ. ಸಂಬಳ ಅಂತೂ ಬರೋಲ್ಲ, ಏನೂ ಬರೋಲ್ಲ. ಅಟ್ಲೀಸ್ಟ್ ಪರ್ಮನೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಏನೋ ಅಂತ ಮುಂದಕ್ಕೆ ಏನಾದರೂ ಫ್ಯೂಚರ್ಗೆ ಏನಾದರೂ ಆಗುತ್ತೆ. ಅಟ್ಲೀಸ್ಟ್ ಪೆನ್ಷನೋ ಏನೋ ಇಲ್ಲ, ಏನಾದರೂ ಉಳಿಸ್ಕೊಳಕ್ಕಾರೋರು ಏನೋ ಸೇವಿಂಗ್ಸ್ ಆದಂಗೆ ಆಗುತ್ತೆ. ಏನಾದ್ರು ಮಾಡಿಕೊಡಿ ಅವ್ರಿಗೊಂದು ಪರ್ಮನೆಂಟ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತೀನಿ ಅಷ್ಟೇ. ಅವ್ರಿಗೆ ಪುರುಷೋತ್ತಮ್ ಅಂತ.